ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಈ ದಿನ ದೇವರ ವಾಕ್ಯ ನಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದೆ ನಾವು ಗಮನಿಸುವುದಾದರೆ, ಫಿಲಿಪ್ಪಿ 4ನೇ ಅಧ್ಯಾಯದ 7ನೇ ವಚನದಲ್ಲಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರಿಯ ದೇವಜನರೇ, ಈ ವಾಕ್ಯ ನಮಗೆ ಹೀಗೆ ಮಾತನಾಡ್ತಾ ಇದೆ. ಏನಂದರೆ, ನಾವು ಎಷ್ಟೋ ಕಾರ್ಯಗಳ ಬಗ್ಗೆ ಚಿಂತಿಸುತ್ತಾ ಸಮಯ ಕಳಿತೀವಿ, ಹೌದಲ್ವಾ? ಎಲ್ಲೋ ಇನ್ನು ಯಾವತ್ತೋ ಆಗಬೇಕಾಗಿರೋ ವಿಷಯಗಳ ಬಗ್ಗೆ ಇವತ್ತಿನಿಂದನೇ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನು ಯಾವತ್ತೋ ನಮಗೆ ಬೇಕಾದ ವಿಷಯಗಳ ಬಗ್ಗೆ ಇವತ್ತಿನಿಂದನೇ ಪ್ಲ್ಯಾನ್ ಮಾಡ್ತೀವಿ. ಕೊರತೆಗಳನ್ನು ಬಗ್ಗೆ ಯೋಚಿಸ್ತೀವಿ. ಅಯ್ಯೋ ಇಲ್ಲವಲ್ಲ, ಅಯ್ಯೋ ಅದನ್ನ ಹೀಗೆ ಮಾಡೋದು ಬರೀ ಚಿಂತೆಗಳಲ್ಲಿ ನಾವು ಸಮಯಗಳನ್ನು ಕಳೆಯುತ್ತಾ ಇವತ್ತು ಹೃದಯದಲ್ಲಿ ನಮಗೆ ನೆಮ್ಮದಿ ಇಲ್ಲ. ಸತ್ಯ ಅಲ್ವಾ? ನಮಗೆ ಸಮಾಧಾನ ಇಲ್ಲ, ಹೌದಲ್ವಾ? ಒಂದೇ ಒಂದು ಕ್ಷಣವೂ ಕೂಡ ಈ ಒಂದು ಯೋಚನೆ ಮಾಡುವುದನ್ನು ನಾವು ನಿಲ್ಲಿಸುವುದಿಲ್ಲ. ನೂರಾರು ರೀತಿ ಯೋಚಿಸ್ತಾ ಇರ್ತೀವಿ. ಆ ಯೋಚನೆಯಲ್ಲಿ ನಮಗೆ ಇವತ್ತು ಸಮಾಧಾನ ಇಲ್ಲ, ನಮ್ಮ ಹೃದಯದಲ್ಲಿ ಒಂದು ನೆಮ್ಮದಿ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯ ಮುಂಜಾನೆಯಲ್ಲಿ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ, ಯಾವ ವಿಷಯವಾಗಿ ನಾವು ಚಿಂತಿಸಬಾರ್ದು, ಎಲ್ಲ ವಿಷಯದ ಕುರಿತು ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಆಗ ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಮ್ಮ ಹೃದಯಗಳನ್ನು, ನಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅದು ಕಾಪಾಡುವಂಥದ್ದಾಗಿರ್ತದೆ. ಎಷ್ಟು ಸುಂದರವಾದ ವಾಕ್ಯ ನೋಡ್ರಿ. ನಾವು ಚಿಂತೆ ಮಾಡಿಕೊಂಡಿರುವಾಗ ನಮಗೆ ಹೃದಯದಲ್ಲಿ ನೆಮ್ಮದಿ ಇರುವುದಿಲ್ಲ, ಯೋಚನೆಗಳು ನೆಮ್ಮದಿಯಲ್ಲಿರುವುದಿಲ್ಲ, ಸಮಾಧಾನ ಇರುವುದಿಲ್ಲ. ಆದರೂ ಕೂಡ ಆ ಚಿಂತೆ ಕಡಿಮೆ ಆಗುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಹೀಗೆ ಕಲಿಸ್ಕೊಡ್ತಾ ಇದೆ, ಯಾವ ವಿಷಯವಾಗಿ ನಾವು ಚಿಂತಿಸದೆ ಎಲ್ಲ ವಿಷಯದ ಕುರಿತು ದೇವರೊಟ್ಟಿಗೆ ಕೃತಜ್ಞತಾ ಸ್ತುತಿಗಳನ್ನು ನಾವು ಅರ್ಪಿಸುವಂಥವರಾಗಬೇಕು. ಹಾಗೆ ಮಾಡುವಾಗ ನಮಗೆ ದೇವರಲ್ಲಿ ನಮ್ಮ ಒಂದು ಯೋಚನೆಗಳು, ನಮ್ಮ ಹೃದಯ ಅದೆಲ್ಲವೂ ಕೂಡ ನಮ್ಮ ಗ್ರಹಿಕೆಗೂ ಮೀರುವಂಥ ಒಂದು ದೇವರ ಶಾಂತಿಯಿಂದ ತುಂಬಲ್ಪಡುವಂಥದ್ದಾಗಿರ್ತದೆ. ನಮ್ಮ ಗ್ರಹಿಕೆಗೂ ಮೀರುವಂಥ ಅಂದರೆ ಅರ್ಥ ಮಾಡ್ಕೊಳ್ರಿ, ಒಂದೇ ಒಂದು ದಿನ ನೆಮ್ಮದಿ ಇದ್ರೆ ಸಾಕು ಅಂತ ನಾವು ಯೋಚಿಸ್ತಾ ಇದ್ದೀವಿ. ಆದರೆ ದೇವರೊಟ್ಟಿಗೆ ನಾವು ಯಾವಾಗಲೂ ಪ್ರಾರ್ಥಿಸುತ್ತಾ ಕೃತಜ್ಞತಾ ಸ್ತುತಿಗಳನ್ನು ಅರ್ಪಿಸುತ್ತಾ ಹೋಗುವುದಾದರೆ ಗ್ರಹಿಕೆಗೂ ಮೀರುವಂಥ ಒಂದು ದೇವ ಶಾಂತಿ, ಸಮಾಧಾನ ನಮಗೆ ದೊರೆಯುವಂಥದ್ದಾಗಿರ್ತದೆ. ಮತ್ತು ಕ್ರಿಸ್ತನಲ್ಲಿ ನಮ್ಮ ಹೃದಯ, ನಮ್ಮ ಯೋಚನೆಗಳು ಅದು ಒಂದಾಗಿ ಕಾಪಾಡಲ್ಪಡುವಂಥದ್ದಾಗಿರ್ತದೆ. ಇದೊಳ್ಳೆ ಆಶೀರ್ವಾದ ಅಲ್ವಾ? ಇದಕ್ಕಾಗಿ ನಾವು ಈ ಮುಂಜಾನೆಯಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧಾತ್ಮ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡೋದಕ್ಕಾಗಿ ವಂದನೆ. ಹೌದು ಅಪ್ಪ, ಅವರು ಅನೇಕ ವಿಷಯಗಳ ಕುರಿತು ಇವತ್ತು ಕೂಡ ಚಿಂತೆ ಮಾಡ್ತಾ ಇದ್ದಾರೆ, ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಆ ಶಾಂತಿ, ನೆಮ್ಮದಿ ಎನ್ನುವುದು ಇಲ್ಲ ಕರ್ತನೆ. ಹಾಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಮುಂಜಾನೆಯಲ್ಲಿ ನಾನು ಹೀಗೆ ಪ್ರಾರ್ಥಿಸ್ತೀನಿ ಅಪ್ಪ, ಅವರು ಯಾವ ವಿಷಯವಾಗಿ ಚಿಂತಿಸದೆ ಇವತ್ತಿನಿಂದ ಎಲ್ಲ ವಿಷಯದ ಕುರಿತು ನಿನ್ನ ಬಳಿ ಪ್ರಾರ್ಥನೆ ಮತ್ತು ಕೃತಜ್ಞತಾ ಸ್ತುತಿಗಳನ್ನು ಅವರು ಅರ್ಪಿಸೋದಕ್ಕೆ ಬರುವಾಗ ನೀನು ಅವ್ರನ್ನ ಆಶೀರ್ವದಿಸ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಒಂದು ದೇವರ ಶಾಂತಿ ಅವರ ಹೃದಯಗಳನ್ನು, ಅವರ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಲಿ ಕರ್ತನೆ. ನೆಮ್ಮದಿ ಕೊಡು, ಸಮಾಧಾನ ಕೊಡು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.